ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆ ಇ ಅವರ UGCET ಚಾಯ್ಸ್ ಎಂಟ್ರಿ ಆದಮೇಲೆ ಪೇಮೆಂಟ್ ಚಲನ್ನ ಯಾವ ರೀತಿ ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಬನ್ನಿ, ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ KE ಅಂತ ಸರ್ಚ್ ಮಾಡಿಕೊಂಡು ನಂತರ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಂತರ ಪ್ರವೇಶ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ UGCET 2026 ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ UGCET ಚಾಯ್ಸ್ ಎಂಟ್ರಿ ಮತ್ತು ಪಾವತಿ ಮತ್ತು ದೃಢೀಕರಣ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ ನಂತರ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮಗೆ CET ವೆರಿಫಿಕೇಷನ್ ಸ್ಲಿಪ್ ಸ್ಕ್ಯಾನ್ ಮಾಡೋದ್ರ ಮುಖಾಂತರನಾದರೂ ಲಾಗಿನ್ ಮಾಡ್ಬೋದು ಅಥವಾ ಅಪ್ಲಿಕೇಶನ್ ನಂಬರು CET ನಂಬರ್ನ ಎಂಟ್ರಿ ಮಾಡೋದ್ರ ಮುಖಾಂತರನಾದರೂ ಲಾಗಿನ್ನ ಮಾಡ್ಬೋದು. ಸೊ ಇವಾಗ ನಾನು ಅಪ್ಲಿಕೇಶನ್ ನಂಬರು ಮತ್ತು CET ನಂಬರ್ನ ಎಂಟ್ರಿ ಮಾಡಿ ಲಾಗಿನನ್ನು ಮಾಡ್ತಾಯಿದ್ದೀನಿ. ಸೊ ನಾನಿವಾಗ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ CET ನಂಬರ್ನ ಎಂಟ್ರಿ ಮಾಡಿ OTPನ ವಾಟ್ಸಪ್ ಮುಖಾಂತರನಾದ್ರು ತೊಗೋಬೋದು, ಇಮೇಲ್ ID ಮುಖಾಂತರನಾದ್ರು ತೊಗೋಬೋದು ಅಥವಾ SMS ಮುಖಾಂತರನಾದ್ರು ತೊಗೋಬೋದು. ಸೊ ನಾನಿವಾಗ ಇಲ್ಲಿ ವಾಟ್ಸಪ್ನ ಸೆಲೆಕ್ಟ್ ಮಾಡಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸೆಂಡ್ OTPನ ಕೊಟ್ಟು ಸೊ ನಾನು ವಾಟ್ಸಪ್ ಥ್ರೂ OTPನ ತೊಗೊಂಡು ಇಲ್ಲಿ ಲಾಗಿನ್ ಆಗೋದಕ್ಕೆ ಹೋಗ್ತಾಯಿದ್ದೀನಿ. ಸೊ ಲಾಗಿನ್ ಆಗಬೇಕಾದ್ರೆ ಮ್ಯಾಂಡೇಟ್ರಿ ಅಪ್ಲಿಕೆಂಟ್ ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸಿಸ್ಟಮಲ್ಲಾದರೆ ವೆಬ್ ಕ್ಯಾಮ್ ಇರಬೇಕಾಗತ್ತೆ, ಮೊಬೈಲಲ್ಲಾದರೆ ನಿಮ್ಮ ಫ್ರಂಟ್ ಕ್ಯಾಮ್ರಾನೇ ಇರುತ್ತೆ. ಸೊ ಅದ್ರ ಮುಖಾಂತರ ತೊಗೋಬೋದು. ಸೊ ಇವಾಗ ನಾನು ಸಿಸ್ಟಮಲ್ಲಿ ಮಾಡ್ತಿರೋದ್ರಿಂದ ವೆಬ್ ಕ್ಯಾಮಲ್ಲಿ ಫೋಟೋನ ಕ್ಯಾಪ್ಚರ್ ಮಾಡಿ ಲಾಗಿನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟೂಡೆಂಟ್ದು ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ಈ ರೀತಿ ಯಾವ ಕಾಲೇಜ್ ಅಲರ್ಟ್ ಆಗಿದೆ ಅದನ್ನು ನೋಡಿಕೊಂಡು ಸೊ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ಚಾಯ್ಸು, ಸೊ ಇವಾಗ ನನಗಿಲ್ಲಿ ಚಾಯ್ಸ್ 1 ಬೇಕು, ಯಾಕಂದರೆ ಕಾಲೇಜ್ ನನಗೆ ಇಷ್ಟ ಆಗಿದೆ. ಸೊ ಆ ಕಾಲೇಜ್ಗೆ ನಾನು ಹೋಗ್ತಾ ಇರೋದ್ರಿಂದ ನಾನು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇವಾಗ ಚಲನನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ. ಸೊ ಚಾಯ್ಸ್ 2, 3, 4 ಅನ್ನೋದನ್ನು ಹಿಂದಿನ ವೀಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ನೋಡ್ಕೋಬೋದು. ಸೊ ಇವಾಗ ನಾನು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇದಕ್ಕೆ ಚಲನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಚಾಯ್ಸ್ 1ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಚಾಯ್ಸ್ನ ಕೊಟ್ಟು ಸೊ ಲಾಕ್ ಆ್ಯಂಡ್ ಕನ್ಫರ್ಮ್ ಚಾಯ್ಸ್ನ ಕ್ಲಿಕ್ ಮಾಡಿ ಸೊ ಇಲ್ಲಿ ಕನ್ಫರ್ಮ್ ಅನ್ನೋ ಲೆಟರ್ಸ್ನ ಟೈಪ್ ಮಾಡಿಕೊಂಡು ಲಾಕ್ ಆ್ಯಂಡ್ ಕನ್ಫರ್ಮ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಒಂದು PDF ಜನರೇಟ್ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಇಟ್ಕೊಳ್ಳಿ. ಸೊ ಇದನ್ನು ಪ್ರಿಂಟ್ ತೊಗೊಂಡ ನಂತರ ನೀವು ಮತ್ತು ನೀವು ಹೋಮ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಅಂಡರ್ಸ್ಟ್ಯಾಂಡ್ ಕ್ಲಿಕ್ ಮಾಡಿ ಸೊ ಇಲ್ಲಿ ಪೇಮೆಂಟ್ ಎಷ್ಟಿದೆ ಅನ್ನೋದು ನಿಮಗೆ ತೋರಿಸ್ತಾ ಇದೆ ನೋಡಿ. ಅಡ್ಮಿಷನ್ ಫೀಸ್ 47,000 ಚಿಲ್ಲರೆ ಇದೆ. ಸೊ ಇಲ್ಲಿ ಚಲನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಚಲನ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಗೆ ಈ ರೀತಿ ಒಂದು ಟಿಕ್ ಬಾಕ್ಸ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ಪ್ರೊಸೀಡ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ಡೈರೆಕ್ಟು ಇಲ್ಲೇ ಪೇಮೆಂಟ್ ಮಾಡ್ಬೋದು ಅಥವಾ ಚಲನ್ನ ಡೌನ್ಲೋಡ್ ಮಾಡಿ ಬ್ಯಾಂಕ್ ಹೋಗಿ ಕೂಡ ನೀವು ಚಲನ್ನ ಕಟ್ಟಿ ಪೇಮೆಂಟ್ ಮಾಡ್ಬೋದು. ಸೊ ಇವಾಗ ನಾನು ಇಲ್ಲಿ 2 ರೀತಿಯ ಆಪ್ಷನ್ ಇರುತ್ತೆ. ಸೊ ನನಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೆ ಅದನ್ನು ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇನ್ನೊಂದು ಮೇಯ್ನ್ ಏನಪ್ಪ ಅಂತ ಅಂದರೆ ಈಗ HDFC ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ HDFC ಬ್ಯಾಂಕ್ಗೆ ಹೋಗಿ ಡೆಪಾಸಿಟ್ ಮಾಡಬೇಕು ಪೇಮೆಂಟ್ನ ಅನ್ನೋದು ಏನಿಲ್ಲ. ನಿಮ್ಮ ಅಕೌಂಟ್ ಎಲ್ಲಿರುತ್ತೆ ಅಲ್ಲೇ ಹೋಗಿ ಈ ಚಲನ್ನ ಕೊಟ್ಟು ಪೇಮೆಂಟನ್ನು ಮಾಡ್ಕೋಬೋದು. ಸೊ ಇವಾಗ ನಾನು HDFC ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಚಲನ್ ಜನ್ರೇಟನ್ನು ಕ್ಲಿಕ್ ಮಾಡಿದ ನಂತರ ನನಗೆ ಈ ರೀತಿ PDF ಜನ್ರೇಟ್ ಆಗುತ್ತೆ. ಸೊ ಚಲನ್ ಜನ್ರೇಟ್ ಆಗುತ್ತೆ. ಸೊ ಈ ಚಲನ್ನ ಕಲರ್ ಪ್ರಿಂಟನ್ನು ತಗೊಂಡು ಇದನ್ನು ಬ್ಯಾಂಕ್ಗೆ ಕೊಟ್ಟು ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಒಂದು ಕಾಲೇಜ್ ಕಾಪಿ ಇರುತ್ತೆ, ಒಂದು ಸ್ಟೂಡೆಂಟ್ ಕಾಪಿ, ಒಂದು ಬ್ಯಾಂಕ್ ಕಾಪಿ ಇರುತ್ತೆ. ಸೊ ಬ್ಯಾಂಕ್ ಅವ್ರು ಒಂದು ಕಾಪಿನ ಇಟ್ಕೊಂಡು ಇನ್ನು 2 ಕಾಪಿ ನಿಮ್ಗೆ ಕೊಡ್ತಾರೆ. ಸೊ ಒಂದು ನೀವು ಅಡ್ಮಿಷನ್ ಆಗಬೇಕಾದ್ರೆ ಒಂದು ಚಲನ್ನ ಕೊಟ್ಟು ಅಡ್ಮಿಷನ್ ಆಗಬೇಕು. ಸೊ ಇನ್ನೊಂದನ್ನು ನೀವು ಸ್ಕಾಲರ್ಶಿಪ್ಪು ಅಥವಾ ಬೇರೆ ಯಾವುದೇ ರೀತಿ
ಯೂಸ್ ಆಗೋವಂಥ ವಿಚಾರಗಳಿಗೆ ನೀವು ಇದನ್ನು ಒರಿಜಿನಲನ್ನು ನೀವು ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು ಆಗಿತ್ತು ಸಿ ಇ ಟಿಯ ಚಲನ್ ಡೌನ್ಲೋಡ್ ಮಾಡುವ ಸಂಪೂರ್ಣ ವಿಧಾನ. ಸೊ ಯಾವುದೇ ರೀತಿಯ ನೋಡಿ ನಾನು ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೊ ಇಲ್ಲೇ ಡೈರೆಕ್ಟ್ ಕೂಡ ನೀವು ಪೇಮೆಂಟ್ನ ಮಾಡ್ಬೋದು. ಸೊ ಬೇಡ ಅಂತಂದರೆ ನೀವು ಚಲನ್ನ ಡೌನ್ಲೋಡ್ ಮಾಡಿ ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟನ್ನು ಮಾಡ್ಬೋದು, ಅಡ್ಮಿಷನ್ ಫೀಸ್ ಏನಿರುತ್ತೆ ಅದನ್ನು. ಸೊ ಇದಿಷ್ಟು ಆಗಿತ್ತು ಸಿ ಇ ಟಿಯ ಪೇಮೆಂಟ್ ಚಲನ್ ಡೌನ್ಲೋಡ್ ಮಾಡುವ ಸಂಪೂರ್ಣ ವಿಧಾನ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.